ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೆ ಎನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತಹ ಒಂದು ಮಾತನ್ನು ಆಡ್ತಾ ಇರುವಂಥದ್ದು ಯಾರು ಅಂತಂದರೆ ಪರಿಷತ್ ಪಕ್ಷದ ಒಂದು ವಿಪಕ್ಷ ನಾಯಕ ಆಗಿರುವಂತಹ ಚೆಲುವಾದಿ ನಾರಾಯಣಸ್ವಾಮಿ ಅವರು ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಈಗ ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೆ ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಆಗಿರುವಂತಹ ಚೆಲುವಾದಿ ನಾರಾಯಣಸ್ವಾಮಿ. ಈ ರೀತಿಯಾದಂತಹ ಹೇಳಿಕೆ ಬೆಳಗಾವಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೇನೇ ಇದೆ, ಅದಕ್ಕಾಗಿಯೇ ಇದೆ. ಅದು ದ್ವೇಷ ಭಾಷಣದ ಹೆಸರಿನಲ್ಲಿ ಹಿಂದುತ್ವ ಮತ್ತೆ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷಣೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈಗ ಈ ಒಂದು ಹೇಳಿಕೆಯಿಂದ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಚೆಲುವಾದಿ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಕಾರ್ಯಕರ್ತರು ಸಂದೇಶವನ್ನು ಹಾಕ್ತಾ ಇದ್ದಾರೆ. ಪೊಲೀಸರು ಸ್ವಯಂ ಪ್ರೇರಿತರಾಗಿ ದೂರು ದಾಖಲಿಸಿ ಬಂಧನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರು ಮೆಸೇಜ್ ಹಾಕಿದ್ರೆ ಅದಕ್ಕೆ ಯಾಕೆ ಇವರು ಈ ರೀತಿಯಾಗಿ ಮಾಡ್ತಾರೆ? ಪೊಲೀಸರೇ ದೂರು ತೆಗೆದುಕೊಂಡು ಅರೆಸ್ಟ್ ಮಾಡಿದ ನಿದರ್ಶನಗಳಿವೆ ಈ ಒಂದು ವಿಚಾರದಲ್ಲಿ. ಆದರೆ ಕಾಂಗ್ರೆಸ್ ವಿರುದ್ಧ ದೂರು ಕೊಟ್ಟರೆ FIR ಕೂಡ ಆಗಲ್ಲ, ಅರೆಸ್ಟ್ ಕೂಡ ಆಗಲ್ಲ. ಯಾಕೆ? ಇದು ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಯನ್ನ ಬಯಲು ಮಾಡ್ತಾ ಇದೆ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡೋಕೆ, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋಕೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಪರಿಷತ್ ವಿಪಕ್ಷ ನಾಯಕ ಆಗಿರುವಂತಹ ಚೆಲುವಾದಿ ನಾರಾಯಣಸ್ವಾಮಿ ಹೇಳ್ತಾ ಇರುವಂಥದ್ದು. ಬೆಳಗಾವಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ದ್ವೇಷ ಭಾಷಣದ ವಿಚಾರವಾಗಿ ಒಂದು ಮಸೂದೆಯಿಂದ ವಿಧೇಯಕವನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಯಾಕಂದರೆ ಈ ರೀತಿಯಾದಂಥ ಒಂದು ಕೆಲವೊಂದು ದ್ವೇಷ ಭಾಷಣಗಳಿಂದ ಸಾರ್ವಜನಿಕ ವಲಯದಲ್ಲಿ ಶಾಂತಿ ಕದಡುತ್ತೆ, ಕೋಮು ಗಲಭೆಗಳಾಗುತ್ತೆ, ಹಿಂದೂ ಮುಸ್ಲಿಂ ಬೇರೆ ಬೇರೆ ಧರ್ಮಗಳಲ್ಲಿ ಒಂದು ರೀತಿಯಾದಲ್ಲಿ ತೊಡಕುಗಳು ಉಂಟಾಗುತ್ತೆ, ಗಲಭೆಗಳು ಉಂಟಾಗುತ್ತೆ. ಹೀಗಾಗಿ ಈ ರೀತಿಯಾದಂತಹ ಒಂದು ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದ್ದು. ಅದಕ್ಕೋಸ್ಕರ ವಿಧೇಯಕವನ್ನು ಮಂಡನೆ ಮಾಡೋಕ್ಕೆ ಕೂಡ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಂಡಿದೆ. ಯಾರಾದರೂ ದ್ವೇಷ ಭಾಷಣವನ್ನು ಮಾಡಿದರೆ ಅವರಿಗೆ 7 ವರ್ಷ ಜೈಲು ಶಿಕ್ಷೆ ಅಂತ ಕೂಡ ಘೋಷಣೆ ಮಾಡಿತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ ಈ ಹಿಂದೆ ಪ್ರಮೋದ್ ಮುತಾಲಿಕ್ ಕೂಡ ಈ ಒಂದು ವಿಚಾರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇವರು ಹಿಂದೂ ವಿರೋಧಿಗಳು ಅಂತ ಹೇಳಿ ಮಾತನಾಡಿದ್ರು. ಅವರು ಕೂಡ ಈಗ ಚೆಲುವಾದಿ ನಾರಾಯಣಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ಕಾರ್ಯಕರ್ತರ ಪೋಸ್ಟ್ ಹಾಕ್ಬಿಟ್ರೆ ನೀವೇ ಸ್ವಯಂ ಪ್ರೇರಿತರಾಗಿ ದೂರನ್ನು ದಾಖಲಿಸಿಕೊಂಡು ಅರೆಸ್ಟ್ ಮಾಡಿಬಿಡ್ತೀರಾ. ಆದರೆ ಕಾಂಗ್ರೆಸ್ನವರು ಯಾರಾದರೂ ಆ ರೀತಿಯಾಗಿ ಪೋಸ್ಟ್ ಮಾಡಿದರೆ FIR ಆಗಲ್ಲ, ಅರೆಸ್ಟು ಮಾಡಲ್ಲ, ಅವ್ರನ್ನ ಯಾರು ಏನೂ ಕೇಳಲ್ಲ. ಈ ರೀತಿಯಾಗಿ ನಡೆದುಕೊಳ್ತಾರೆ. ಇದು ಒಂದು ದ್ವಂದ್ವ ನೀತಿ ಸರ್ಕಾರದ್ದು. ಇದು ಸರಿಯಲ್ಲ. ಒಬ್ಬರ ಕಣ್ಣಿಗೆ ಬೆಣ್ಣೆ, ಇನ್ನೊಬ್ಬರ ಕಣ್ಣಿಗೆ ಸುಣ್ಣ. ಈ ರೀತಿಯಾಗಿ ಸರ್ಕಾರ ನಡೆದುಕೊಳ್ತಾ ಇದೆ. ಯಾಕೆ ಅಂತ ಹೇಳಿ ನಾರಾಯಣಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಿರುವಂತಹ ರೀತಿ ಸರಿಯಲ್ಲ, ತಾರತಮ್ಯ ಮಾಡ್ತಾ ಇದೆ. ಹಿಂದೂಗಳನ್ನ, ಹಿಂದೂ ನಾಯಕರನ್ನ ಅವರ ಬಾಯಿಯನ್ನು ಕಟ್ಟಿ ಹಾಕುವಂತಹ ತಂತ್ರ ಇದು. ಸರ್ಕಾರ ಹಿಂದೂ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇದೆ ಪ್ರತ್ಯೇಕವಾಗಿ. ಇದು ಸರಿಯಲ್ಲ. ದ್ವೇಷ ಭಾಷಣದ ಒಂದು ಹೆಸರಿನಲ್ಲಿ ಹಿಂದುತ್ವ ಮತ್ತು ಹಿಂದೂಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ಈ ಹಿಂದೆ ಕೂಡ ಕೆಲವರು ಮಾತನಾಡಿದರು. BJPಯ ನಾಯಕರು ಏನು ಈ ಒಂದು ದ್ವೇಷ ಭಾಷಣಗಳು ಎಲ್ಲೇ ಹುಟ್ಟುಕೊಂಡುವು ಅಂತಂದರೆ ನೀವು ಗಮನಿಸಬೇಕು. ಫಸ್ಟ್ನೇದಾಗ ಅದನ್ನು ಎಲ್ಲಿ ಅಂತಂದರೆ ನೋಡಿ, OWೈಸಿ ಅವರು ಮಾತನಾಡ್ತಾರೆ ಹೈದರಾಬಾದ್ನಲ್ಲಿ, ಡೆಲ್ಲಿಯಲ್ಲಿ ಒಬ್ಬ ನಾಯಕ ಮಾತನಾಡ್ತಾರೆ, ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಅವರು ಕೊಟ್ಟಂತಹ ಹೇಳಿಕೆಗಳಿಗೆ ನಾವು ಪ್ರತಿ ಉತ್ತರವನ್ನು ಕೊಡಬೇಕಲ್ವಾ? ಅದಕ್ಕೋಸ್ಕರ ನಾವು ಮಾತನಾಡಿದ್ವಿ. ಆದರೆ ನೀವು ಅದನ್ನೇ ದ್ವೇಷ ಭಾಷಣ ಅಂತೀರಿ. ಮೊದಲು ಯಾರು ಶುರು ಮಾಡಿದ್ರು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಂಥವರ ಮೇಲೆ ಕ್ರಮ ಆಗದೆ ನಾವೇನು ನಮ್ಮ ಬಗ್ಗೆ ಮಾತನಾಡಿದ್ರು ಕೂಡ ನಾವು ಕೈ ಕೊಟ್ಕೊಂಡು ಸುಮ್ಮನೆ ಇರಬೇಕಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾ? ಇಲ್ಲ. ನಮ್ಮ ಧರ್ಮದ ಬಗ್ಗೆ, ಸಮುದಾಯಗಳ ಬಗ್ಗೆ ಮಾತನಾಡಿದಾಗ ನಾವು ಧ್ವನಿ ಎತ್ತುತ್ತೀವಿ, ಮಾತನಾಡ್ತೀವಿ. ಅದನ್ನೇ ನೀವು ದ್ವೇಷ ಭಾಷಣ ಅಂತ ಹೇಳಿ ಮುದ್ರೆಯನ್ನು ಹಾಕಿ ನಿಲ್ಲಿಸೋದಾದರೆ, ವಿಧೇಯಕವನ್ನು ಮಂಡಿಸೋದಾದರೆ, ಕಾನೂನನ್ನು ತರೋದಾದರೆ ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಲ್ಲ ಅಂತ ಹೇಳಿ BJPಯ ನಾಯಕರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಚೆಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ಹಿಂದೂಗಳನ್ನು, ಹಿಂದೂ ನಾಯಕರನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ, BJPಯನ್ನು ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ನಡೆಯನ್ನು, ಸರ್ಕಾರದ ನಿರ್ಧಾರವನ್ನು ಖಂಡಿಸ್ತಾ ಇದ್ದಾರೆ. ನಾವು ಒಪ್ಪೋದಿಲ್ಲ ಈ ಒಂದು ವಿಚಾರದಲ್ಲಿ ಅಂತ ಹೇಳಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.